ನೋಡಿರಿ, ಶೂಟಿಂಗ್ ಅಂತ ಇಂಥ ಲೊಕೇಶನ್ಸ್ಗಳಿಗೆ ಬರ್ತೀವಿ ನಾವು. ಹಾಜಿ ತಪ್ಪು ಬಿಟ್ಟದ ಲೊಕೇಶನ್ಸ್ ಹಿಂಗೆ ಹೊಂಟಿದ್ದೀವಿ ನಾವು. ತಿಳಿಲಾರದೆ ಬಂದು ಕಿಲ್ ಹೋಗ್ಬಿಟ್ಟಿದ್ವಿ. ಅಯ್ಯೋ ನೋಡ್ರಿ, ಇದು ಸುಮ್ಮ ಅಂದಾಜು ಹಾಕ್ರಿ ಎಂಥ ಲೊಕೇಶನ್ಗೆ ಬಂದಿರ್ಬೇಕು ನಾವು. ಅಮ್ಮ ಕಾಲು ಬೇರೆ ಸಿಕ್ಕಾಪಟ್ಟೆ ಜಾರ್ತದ. ಕೆಳಗೆ ಬಿದ್ದಿವಿ ಅಂತಂದ್ರೆ ಮುಗಿದ ಕತೆ. ಅಬ್ಬಬ್ಬಬ್ಬಬ್ಬ, ಯಾರು ಕಟ್ಟಿದ್ದಪ್ಪ ಇದನ್ನು? ಏನು ನಾಳೆ ಒಂದಿನ ನಾವು ಶೂಟಿಂಗ್ ಬರ್ತಾರೆ ಯಾರೋ ಒಬ್ಬರು, ಸೊ ಅವ್ರಿಗೆ ಅಂಜಿಸ್ಬೇಕು ಅಂತಲೇ ಕಟ್ಸಿದಾರ ಹೆಂಗೆ? ನೋಡ್ರಿ, ಅಲ್ಲೊಬ್ರು ಬ್ಲಾಗರ್ ಅದಾರ ನೋಡ್ರಿ. ಇನ್ನೂ ಬರೋವಾಗ ಇಂಥದೇ ಒಂದು ಹಾದಿ ಹತ್ತು ಬಂದಿದ್ದೀವಿ ನಾವು. ಇದು ಯಾವುದೋ ಬೇರೆ ಹಾದಿಗೆ ಹೊಂಟಿದ್ದೀವಿ ಇವಾಗ. ಅಪ್ಪ, ಇಲ್ಲಿ ನಮಗೆ ಬರೋಕ್ಕೇನೆ ಹೆಂಗೆಂಗೋ ಆಗೋಗುತ್ತದ. ಏನು ಬೈ ಚಾನ್ಸ್ ಏನಾದರೂ ಫೀಮೇಲ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಬಂದಿದ್ವಿ ಅಂತಂದಿದ್ರೆ ಆಲ್ಮೋಸ್ಟ್ ನಮ್ಮ ಮೇಗೆ ಒಂದು 25 ಕೇಸ್ ಬಿದ್ದಿರೋದು. ನೋಡಿ ಫ್ರೆಂಡ್ಸ್, ಇಂಥ ಒಂದು ಜಾಗದಾಗ ಶೂಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ ನಾವು. ನಮ್ಮ ಸಿನಿಮಾದವ್ರ ಲೈಫ್ ಹಿಂಗಿರುತ್ತೆ ನೋಡಿರಿ. ಅಲ್ಲಿ ನೋಡಿರಿ, ಜಸ್ಟ್ ಓನ್ಲಿ ನಡ್ಕೊತ ಹೋಗೋದೇ ಕಷ್ಟ ಅದ. ಅಂಥದ್ರಾಗ ಇವು ಇಂಥ ಪ್ರಾಪರ್ಟೀಸ್ ಎಲ್ಲ ಒಯ್ಬೇಕಲ್ಲ, ಕ್ಯಾಮ್ರಾ ಸ್ಟ್ಯಾಂಡ ಆ್ಯಂಡ್ ಲೆನ್ಸು ಇವೆಲ್ಲ ಭಾಳ ಕಾಸ್ಟ್ಲಿ ಇರ್ತಾವೆ ನೋಡಿರಿ. ಬೆಟ್ಟ ಇಳಿಯಾಗತ್ತೀವಿ. ಹಾಯ್, ಏನು ಮಾಡ್ತೀರಿ ನೋಡಿರಿ. ಇಂತಿಂಥ ಒಂದು ಸಿನಿಮಾ ಬೇಕಾಗಿತ್ತು ಅಂತಂದ್ರೆ ಸಿನಿಮಾದ ಮೇಕರ್ಸ್ ಏನು ಇರ್ತೀವಲ್ಲ ನಾವು, ಕ್ಯಾಮ್ರಾ ಹಿಂದೆ ವರ್ಕ್ ಮಾಡೋರು, ಸೊ ಇಂತಿಂಥ ಕಾಡು ಪೀಡು ಎಲ್ಲ ತೊಗೊಂಡು ತಿರುಗಾಡಿ ಸಿನಿಮಾ ಶೂಟಿಂಗ್ ಮಾಡಬೇಕು ನಿಮ್ಗಳ ಸಂಬಂಧ. ಸೊ ಈಗ ನೋಡಿರಿ, ನೀವು ಅನ್ಕೋತಿರ್ಬೋದೇನೋ ಸಿನಿಮಾದವ್ರ ಲೈಫ್ ಭಾಳ ಚಲೋ ಇರ್ತದೆ, ಇಫ್ ಅವ್ರೇನಪ್ಪ ಆರಾಮ್ ಲೈಫ, ಏನು ಹೈರಾಣ ಇರೋಂಗಿಲ್ಲ ಸಿನಿಮಾದಾಗ ಹಂಗೆ ಹಿಂಗೆ ಅಂಥೇಳಿ. ಓಕೆ, ಮಾತು ನಿಜಾನೇ ಅದ, ಬಟ್ ನೀವು ಅನ್ಕೊಂಡಷ್ಟಲ್ಲ. ಹಿಂಗೆ ನೀವು ಭೀ ಅನ್ಕೋತಿರ್ಬೋದೇನೋ ಅಷ್ಟು ಹಂತಪ ಟಫ್ ಅದೇನೋ ಸಿನಿಮಾದವ್ರ ಲೈಫ್ ಅಂತೇಳಿ. ಅದೂ ಇಲ್ಲ, ಅಷ್ಟೊಂದು ಟಫ್ನೂ ಇಲ್ಲ, ಎರಡು ಸ್ವಲ್ಪ ಈಕ್ವಲ್ ಅದ ನಮ್ಮದು. ಕಷ್ಟ ಎಷ್ಟಿರ್ತದೆ. ಯಾರು ಕ್ಯಾಮ್ರಾಗ ಹಿಂದೆ ವರ್ಕ್ ಮಾಡ್ತಾರಲ್ಲ ಅವ್ರದ್ದು. ಓಕೆ, ಅವರು ಪೇಮೆಂಟ್ ಸಿಗುತ್ತಲ್ಲ ಬಿಡಪ್ಪ ಅದಕ್ಕೆ ಮಾಡ್ತಾರೆ ನೀವು ಅನ್ಕೋತಿರ್ಬೋದೇನೋ. ಓಕೆ, ಪೇಮೆಂಟ್ ಸಂಬಂಧ ಮಾಡೋ ಕೆಲಸಗಳು ಭಾಳ ಅದಾವೆ ಲೈಫ್ನಾಗ, ಬಟ್ ಪ್ಯಾಷನ್ ಅನ್ನೋದೊಂದು ಇರುತ್ತಲ್ಲ, ಸೊ ಅದು ಎಲ್ಲಕ್ಕಿಂತ ದೊಡ್ಡದು. ನೀವೆಷ್ಟೇ ಪ್ಯಾಷನಿಂದ ಏನು ಖುಷಿ ಸಿಗುತ್ತಾ, ಪ್ಯಾಷನಿಂದ ಏನು ಒಂದು ಸಮಾಧಾನ ಸಿಗುತ್ತಾ, ಅದು ನೀವು ಒಂದು 10 ಕೋಟಿ ರೂಪಾಯಿ ಕೊಟ್ಟು ಸಿಗೋಂಗಿಲ್ಲ ಯಾರಿಗೂ. ಸೊ ಅದರ ಸಂಬಂಧ ಈ ಒಂದು ತೆರೆ ಹಿಂದಿನ ವಿಚಾರಗಳು ನಿಮಗೆ ಗೊತ್ತು ಮಾಡಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಉದ್ದೇಶ ಇತ್ತು. ಸೊ ಇಷ್ಟು ವರ್ಷಗಳಾದ ಮೇಲೆ ಒಂದೇನು ಚಿಕ್ಕ ಅವಕಾಶ ಸಿಕ್ಕದೆ ಅಂತ ಅಂದ್ಕೊಳ್ಳೋಣ ಅಂತ. ಸೊ ನೋಡಿ, ನಿಮಗೆಲ್ಲ ಖುಷಿ ಇತ್ತು ಅನ್ಕೋತೀನಿ. ನಾನು ಇನ್ನೊಂದೇನೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅದು ನಿಮಗೆ ಬೆಟ್ಟ ತುದಿ ಮೇಲೆ ಚಿಕ್ಕದಾಗ ಒಂದು ಬಾವುಟ ಟೈಪ್ ಏನೋ ನಿಮ್ಮೊಂದು ಕಾಣ್ತಿರ್ಬೋದು. ನಾವೀಗ ಅಷ್ಟು ಮೇಲೆ ಹತ್ತಿ ಅಷ್ಟು ಕೆಳಗಿಳಿದ್ವಿ. ನಾವು ಹತ್ತಿರಬೇಕಾದಾಗ ಇಲ್ಲಿಂದ ಸ್ಟ್ರೈಟಾಗಿ ಮ್ಯಾಗಿರಿದ್ವಿ ನಾವು. ಯಪ್ಪ, ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಸ್ವರ್ಗನೇ ಸಿಕ್ಬಿಡ್ತು ಅಂತ ಅಂದ್ಕೊಂಡಿದ್ವಿ. ಬಟ್ ಬರ್ತಿರ್ಬೇಕಾದಾಗ ಯಾರೋ ಒಬ್ಬರು ಪುಣ್ಯಾತ್ಮರ ಗೈಡೆನ್ಸಿಂದ ಆರಾಮಾಗಿ ಕೆಳಗಿಳಿದಿದ್ದೀವಿ. ಬಟ್ ಅದು ಭೀ ರೂಟು ಭಾಳ ಡೇಂಜರ್ ಇತ್ತು. ಬಟ್ ಹೆಂಗೋ ಮಾಡಿ ಕೆಳಗೆ ಬಂದು ಭೂಮಿಗೆ ಹತ್ತಿದ್ದೀವಿ. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರಲೋಕಕ್ಕೆ ಹೋಗಿ ನೆಲಕ್ಕೆ ಬಂದಿಲ್ಲದಾಗ ಎಷ್ಟು ಖುಷಿ ಆಗಿತ್ತಿಲ್ಲ ಗೊತ್ತಿಲ್ಲ ಅವನಿಗೆ, ಬಟ್ ನನಗೆ ಮಾತ್ರ ಭಾಳ ಖುಷಿ ಆಯ್ತು ಮಾರಯ್ಯ. ಎಲ್ಲಿ ಆಲ್ಮೋಸ್ಟ್ ಆಲ್ ಅದ್ರಾಗೂ ಹೇಳ್ಬೇಕೈತಪ್ಪ ಅಂದ್ರೆ ಇದೊಂದು ಕ್ಯಾನ್ ಕಾಣೋದಲ್ಲ ನಿಮಗೆ. ಈ ಒಂದು ಕ್ಯಾನ್ ಫುಲ್ ನೀರಿತ್ತು. ಇಷ್ಟು ಕ್ಯಾನ್ ನೀರು ತೊಗೊಂಡು ಮ್ಯಾಗಿರಿದ್ದೀವಿ ನಾವು. ಅಬ್ಬಬ್ಬ, ಐ ನೀಡ್ ಆ್ಯನ್ ಆಸ್ಕರ್ ಅವಾರ್ಡ್ ಆರ್ ನೊಬೆಲ್ ಅವಾರ್ಡ್ ಫಾರ್ ದಿಸ್. ಸೊ ಮೋದಿಜಿ ನೋಡಕತ್ತಿದ್ರಪ್ಪ ಅಂತಂದ್ರೆ, ಸೊ ಪ್ಲೀಸ್ ಒಂದು ಮನಿ ಪೋಸ್ಟ್ ಮಾಡಿರಿ ನೊಬೆಲ್ ಅವಾರ್ಡ್. ಓಕೆ, ಬಾಯ್.